ಹೆಸರಲ್ಲಿ ಚಿಕ್ಕ ಅಂತಿದ್ರು ಇತಿಹಾಸದಲ್ಲಿ ದೊಡ್ಡದಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಶೇಷತೆ ಏನು? ವೆಲ್ಕಮ್ ಟು ದ ಡೇ 27 ಆಫ್ ನಮ್ಮ ನಾಡು. ಈ ಮುಂಚೆ ತೆಲುಗಿನ ಪ್ರಭಾವದಿಂದ ಚಿನ್ನಬಳ್ಳಾಪುರಂ ಆಗಿದ್ದ ಇದು ಈಗ ಚಿಕ್ಕಬಳ್ಳಾಪುರ ಆಗಿದೆ. ಮುಂಚೆ ಕೋಲಾರದ ಭಾಗವಾಗಿದ್ದ ಇದು 2007ರಲ್ಲಿ ನೂತನ ಜಿಲ್ಲೆ ಆಯಿತು. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮಭೂಮಿ ಇಲ್ಲಿನ ಮುದ್ದೇನಹಳ್ಳಿ. 35 ಸ್ವತಂತ್ರ ಹೋರಾಟಗಾರರು ಬ್ರಿಟಿಷರ ಹತ್ಯಾಕಾಂಡದಲ್ಲಿ ಬಲಿದಾನ ನೀಡಿದ ಕರ್ನಾಟಕದ ಜಲಿಯನ ವಾಲಾಬಾಗ್ ಇಲ್ಲಿನ ವಿದುರಾಶ್ವತ್ಥ. ಭೂಕಂಪನ ಮಾಪನ ಕೇಂದ್ರ, ರಾಮನ್ ರೇಡಿಯೋ ಅಬ್ಸರ್ವೇಟರಿ ಹಾಗೂ ಡಾಕ್ಟರ್ ಎನ್ ಸೈನ್ಸ್ ಸೆಂಟರ್ಗಳು ಇಲ್ಲಿನ ಗೌರಿಬಿದನೂರು ಬಳಿ ಇವೆ. ಚಿಕ್ಕಬಳ್ಳಾಪುರ ಹೆಚ್ಚು ದ್ರಾಕ್ಷಿ ಬೆಳೆಗೆ ಹಾಗೂ ಇಲ್ಲಿನ ಶಿಡ್ಲಘಟ್ಟ ರೇಷ್ಮೆ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ. ನಂದಿ ಗ್ರಾಮದ ಭೋಗನಂದೀಶ್ವರ ಹಾಗೂ ಅರುಣಾಚಲೇಶ್ವರ ಅವಳಿ ದೇವಾಲಯಕ್ಕೆ 1200 ವರ್ಷಗಳ ಇತಿಹಾಸವಿದೆ. ಮಂಜಿನ ಮೋಡಗಳಿಗೆ ಮುತ್ತಿಡುವ ನಂದಿ ಬೆಟ್ಟ ಈ ಜಿಲ್ಲೆಯ ಹಾಟ್ಸ್ಪಾಟ್. ಟಿಪ್ಪು ಸುಲ್ತಾನ್ನ ಖೈದಿಗಳನ್ನು ಸಾವಿಗೆ ತಳ್ಳಿ ಶಿಕ್ಷೆ ನೀಡುತ್ತಿದ್ದ ಟಿಪ್ಪು ಡ್ರಾಪ್ ಇರೋದು ಇದೇ ಬೆಟ್ಟದಲ್ಲಿ. ಈ ಬೆಟ್ಟ ಅರ್ಕಾವತಿ, ಪಲಾರ್ ಸೇರಿ 6 ನದಿಗಳ ಉಗಮಸ್ಥಾನ ಕೂಡ ಹೌದು. ಇಲ್ಲಿನ ಆದಿಯೋಗಿ ಶಿವನ ಶ್ರೀ ಕ್ಷೇತ್ರದಲ್ಲಿ ಲಕ್ಷಾಂತರ ಭಕ್ತರು ಶಿವರಾತ್ರಿಯ ದಿನ ಸೇರ್ತಾರೆ. ಕೈವಾರದ ಅಮರನಾರಾಯಣ, ಮುರುಗಮಲ್ಲ ದರ್ಗಾ ಹಾಗೂ ರಂಗಸ್ಥಳದ ರಂಗನಾಥ ಸ್ವಾಮಿ ದೇವಸ್ಥಾನ ಇಲ್ಲಿನ ಕೆಲವು ಧಾರ್ಮಿಕ ಕ್ಷೇತ್ರಗಳು. ಶ್ರೀನಿವಾಸ ಸಾಗರ ಡ್ಯಾಂ, ಕೇತನಹಳ್ಳಿ ಫಾಲ್ಸ್, ಸ್ಕಂದಗಿರಿ, ಕೈಲಾಸಗಿರಿ ಹಾಗೂ ಗುಡಿಬಂಡೆ ಫೋರ್ಟ್ ಇಲ್ಲಿನ ಕೆಲವು ಟೂರಿಸ್ಟ್ ಸ್ಪಾಟ್ಗಳು. ಇವಾಗ ನೀವು ಹೇಳಿ, ಈ ಚಿತ್ರದಲ್ಲಿ ಕಾಣುವ ಹಾಡು ಯಾವುದು? ಕಮೆಂಟ್ ಮಾಡಿ ತಿಳಿಸಿ. ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.